ಚಾಂದ್ರಮಾನ ಸೌರಮಾನ ಪದ್ಧತಿಗಳು ಬಂದಾಗ, ಅಂದರೆ ಜ್ಯೋತಿಷ್ಯ ಶಾಸ್ತ್ರವು 5000 ವರ್ಷದ ಒಂದು ಇತಿಹಾಸ ಇದೆ. ಅದಕ್ಕೆ ವೇದವ್ಯಾಸ ದೇವರ ತಂದೆಯಾಗಿರ್ತಕ್ಕಂಥವರು ಪರಾಶರರಿಂದ ಉಂಟಾದಂಥ ಒಂದು ಕಾಲದಿಂದಲೂ ನಮಗೆ ಸೌರಮಾನ ಮತ್ತು ಚಾಂದ್ರಮಾನ ಅಂತಕ್ಕಂಥದ್ದು ಪದ್ಧತಿಗೆ ಬಂದಿದ್ದು. ಆದರೆ ಕೃಷ್ಣನು ಅನಾದಿ ಪುರುಷ. ಅವನಿಗೆ ಆ ಪ್ರಾಚೀನದಲ್ಲಿ ಇದ್ದಂತಹ ಒಂದು ಧನುರ್ಮಾಸ ಮಾರ್ಗಶೀರ್ಷ ಅಂತಂತ ಏನೇ ಹೇಳ್ತಾರೆ, ಮಾರ್ಗಶಿರ ಶಿರ ಅಂದರೂ ಶೀರ್ಷ ಅಂದರೂ ಒಂದೇನೇನೆ. ಉತ್ತುಂಗಕ್ಕೆ ಶೀರ್ಷ ಅಂತ ಕರೀತಾರೆ. ಎತ್ತರದಲ್ಲಿ ಚೂಪಾಗಿ ಇರತಕ್ಕಂತಹ ಒಂದು ಅದನ್ನು ಮಾರ್ಗಶೀರ್ಷ ಅಂತ. ಎಂತಹ ಮಾರ್ಗಶೀರ್ಷ? ದೇವತಾ ಶಕ್ತಿಗಳು ಒಂದೆಡೆ ಭೂಮಿಗೆ ತಮ್ಮ ಶಕ್ತಿಯನ್ನು ಬೀರ್ತಕ್ಕಂತಹ ಉನ್ನತವಾಗಿರ್ತಕ್ಕಂತಹ ಶಕ್ತಿಗಳು, ದೇವತಾ ಶಕ್ತಿಗಳು ಈ ಭೂಮಿಯನ್ನು ವಿಶೇಷವಾದ ಕಿರಣಗಳಿಂದ ಈ ಭೂಮಿಯನ್ನು ಕಂಗೊಳಿಸ್ತಕ್ಕಂತಹ ಒಂದು ಶುಭಾರಂಭ ಪ್ರತಿ ವರ್ಷವೂ ಬರೋದು ಮಾರ್ಗಶೀರ್ಷದಲ್ಲಿ. ಅಂತಹ ಮಾರ್ಗ ಎಂಥ ಮಾರ್ಗ? ದೇವತೆಗಳ ಮಾರ್ಗ.